ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 19ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಿರ್ದೋಷ ಮತ್ತೆ ಸಮ ಅಂತ ಹೇಳಿದಾರಲ್ಲ ಭಗವಂತನನ್ನ, ಯಾಕೆ ಹೇಳಿದ್ದಾರೆ ಅಂತ ನಾವು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಯಾಕಂದ್ರೆ ಅವನು 3 ಗುಣಗಳಿಂದ ಸದಾ ಅತೀತನಾಗಿದ್ದಾನೆ, ಅದಕ್ಕೋಸ್ಕರ ನಿರ್ದೋಷ ಮತ್ತೆ ಸಮನಾಗಿದ್ದಾನೆ ಅಂತ. ನಾವಾದರೆ ನಮ್ಮಲ್ಲಿ ಅವಗುಣಗಳು ಯಾವಾಗಲೂ ಇರುತ್ತೆ, ಮತ್ತು 3 ಗುಣಗಳಿಗೆ ನಾವು ಒಳಗಾಗಿರ್ತೀವಿ. ಅದಕ್ಕೋಸ್ಕರ ನಾವು ಸಮಸ್ಥಿತಿಯಲ್ಲಿ ಎಲ್ಲವನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ತಮೋ ಗುಣವನ್ನು ಮತ್ತು ರಜೋಗುಣವನ್ನು ಎಲ್ಲ ದೋಷಗಳ ಭಂಡಾರ ಅಂತ ಹೇಳಿರೋದೇನೋ ಸರಿಯಾಗೇ ಇದೆ. ಯಾಕೆಂದರೆ ಭಗವದ್ಗೀತೆಯಲ್ಲಿ ಅಲ್ಲಲ್ಲಿ ಇದನ್ನು ಎಲ್ಲ ಅನರ್ಥಗಳಿಗೆ ಕಾರಣ ಅಂತ ಹೇಳಿ ಅದನ್ನೆಲ್ಲ ನೀವು ತ್ಯಾಗ ಮಾಡಬೇಕು, ಯಾವುದನ್ನು ತಮೋಗುಣವನ್ನು ರಜೋಗುಣವನ್ನು ಅಂತ ಹೇಳಿದ್ದಾನೆ. ಆದರೆ ಸತ್ವಗುಣ ಅನ್ನುವಂಥದ್ದು ಭಗವಂತನನ್ನು ಪಡ್ಕೊಳ್ಳೋದಕ್ಕೆ ನಮಗೆ ಸಹಾಯಕವಾಗಿದೆ. ಅದನ್ನೂ ಕೂಡ ರಜೋ ಮತ್ತು ತಮೋಗುಣದ ಜೊತೆನೇ ಹೋಲಿಸಿ ಅದನ್ನು ಕೂಡ ಎಲ್ಲ ದೋಷಗಳ ಭಂಡಾರ ಅಂತ ಹೇಗೆ ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ, ಇದನ್ನು ಅರ್ಥ ಮಾಡಿಸಿ ಅಂತ ಇಲ್ಲಿ ಪ್ರಶ್ನೆ. ರಜೋಗುಣ ತಮೋಗುಣ ಏನೋ ನಮ್ಮನ್ನು ಅದು ಕೆಳಗಡೆ ತಳ್ಳಿಬಿಡುತ್ತೆ, ಅದರಿಂದ ನಾವು ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅದನ್ನು ನಾವು ಬಿಡಬೇಕು, ಆಯಿತು, ಅದು ಕರೆಕ್ಟಾಗಿದೆ. ಆದರೆ ಸತ್ವಗುಣವನ್ನೂ ಇಲ್ಲಿ ಬಿಡಬೇಕು, ಅದು ಕೂಡ ದೋಷಗಳ ಭಂಡಾರ ಅಂತ ಹೇಳ್ಬಿಟ್ಟಿದ್ದಾರಲ್ಲ, ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಪ್ಪ ಅಂತಂದರೆ, ರಜೋಗುಣ ಮತ್ತು ತಮೋಗುಣಗಳಿಂದ ಸತ್ವಗುಣ ಅನ್ನೋದು ಶ್ರೇಷ್ಠವಾಗಿದ್ದರೂ ಕೂಡ, ಮನುಷ್ಯನ ಉನ್ನತಿಯಲ್ಲಿ ಸಹಾಯಕವಾಗಿದ್ದರೂ ಕೂಡ, ಅಹಂಕಾರಯುಕ್ತ ಸುಖ ಮತ್ತು ಜ್ಞಾನದ ಸಂಬಂಧದಿಂದ ಭಗವಂತ ಇದನ್ನೂ ಕೂಡ ಬಂಧನಕ್ಕೆ ಕಾರಣ ಅಂತಲೇ ಹೇಳಿದ್ದಾನೆ. ನೋಡಿ, ಅದರಲ್ಲಿ ಅಹಂಕಾರ ಅನ್ನೋದಿರುತ್ತೆ ಸತ್ವಗುಣದಲ್ಲಿ. ಅಂದರೆ ಈಗ ಎಕ್ಸಾಂಪಲ್ಗೆ ನಾವು ಭಕ್ತಿ ಮಾರ್ಗದಲ್ಲಿ ಏನೋ ಒಂದು ಸಾಧನೆ ಮಾಡ್ತಿರ್ತೀವಿ, ಸತ್ವಗುಣದಿಂದ ಕೂಡಿರುವಂಥ ಕೆಲಸಗಳನ್ನು ಮಾಡ್ತಾ ಇರಬೇಕಾದ್ರೂ ಅಲ್ಲಿ ನಮಗೆ ಅಹಂಕಾರ ಇರುತ್ತೆ. ನಾನು ಮಾಡ್ತಾ ಇದ್ದೀನಿ, ನಾನು ಇಷ್ಟು ಜಪ ಮಾಡ್ತಾ ಇದ್ದೀನಿ, ನಾನೇ ಇದನ್ನು ಮಾಡ್ತಾ ಇದ್ದೀನಿ, ಆಮೇಲೆ ನನ್ನಿಂದಾನೇ ಈ ಎಲ್ಲ ಕೆಲಸ ಚೆನ್ನಾಗಿ ನಡೀತಾ ಇರೋದು, ಇದೆಲ್ಲ ನಾವು ನೋಡಿದಾಗ ಸ್ವಲ್ಪ ಅದನ್ನು ಗಮನಿಸಿ ನೋಡಿ. ನೀವು ಬೇಕಾದರೆ ನಾವು ಸತ್ವಗುಣದಲ್ಲಿ ಏನೇನೆಲ್ಲ ಕೆಲಸ ಮಾಡ್ತಾ ಇರ್ತೀವಿ, ಒಳ್ಳೆ ಕೆಲಸಗಳನ್ನು ಮಾಡ್ತಿರ್ತೀವಿ, ಆಧ್ಯಾತ್ಮಿಕ ಕೆಲಸಗಳನ್ನು ಮಾಡ್ತಿರ್ತೀವಿ, ಭಗವಂತನ ನಾಮಸ್ಮರಣೆ ಮಾಡ್ತಿರ್ತೀವಿ, ಧರ್ಮಗ್ರಂಥಗಳನ್ನು ಕೇಳೋದು, ಸತ್ಸಂಗದಲ್ಲಿ ಭಾಗಿಯಾಗೋದು, ಇವೆಲ್ಲ ಸತ್ವಗುಣಕ್ಕೆ ಸೇರಿರುವಂಥ ಕೆಲಸಗಳನ್ನೇ ಅಲ್ವಾ. ಅದನ್ನು ಮಾಡಬೇಕಾದ್ರೂ ಕೂಡ ಅದರಲ್ಲಿ ನನಗೊಂದು ಅಹಂಕಾರ ಇರುತ್ತೆ. ಅದನ್ನು ಮಾಡ್ತಾ ಇರಬೇಕಾದ್ರೆ ಒಂದು ಸುಖ ಸಿಗುತ್ತೆ ನನಗೆ, ಆಯಿತಾ. ಮತ್ತು ನನಗೆ ತಿಳುವಳಿಕೆ ಇದೆ, ನಾನು ತಿಳ್ಕೊಂಬಿಟ್ಟಿದ್ದೀನಿ ಅನ್ನುವಂಥ ಆ ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು ಕೂಡ ಕೆಲವೊಂದು ಅಹಂಕಾರಗಳು ನಮ್ಮಲ್ಲಿ ಇರುತ್ತೆ. ಈ ರೀತಿ ಸತ್ವಗುಣ ಅನ್ನೋದು ಶ್ರೇಷ್ಠ ಆಗಿದ್ರೂ ಕೂಡ, ಒಬ್ಬ ಮನುಷ್ಯನ ಉನ್ನತಿಯಲ್ಲಿ ಸಹಾಯಕವಾಗಿದ್ದರೂ ಕೂಡ, ಅಹಂಕಾರಯುಕ್ತವಾಗಿರುವಂತಹ ಸುಖ ಮತ್ತು ಜ್ಞಾನ, ಅಲ್ಲಿ ನಾನು ನಂದು ಅನ್ನುವಂಥದ್ದು ಏನಾದರೂ ಇದೆ ಅಂತಂದರೆ, ಅಂತಹ ಸುಖ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಅದರಿಂದ ಏನಾಗುತ್ತೆ, ಭಗವಂತ ಇದನ್ನು ಕೂಡ ಅದು ಬಂಧನಕ್ಕೆ ಕಾರಣನೇ ಅಂತಲೇ ಹೇಳಿದ್ದಾನೆ. ಸತ್ವಗುಣದಲ್ಲಿ ಇದ್ದರೂ ಕೂಡ ಅಲ್ಲಿ ಕೂಡ ನಾನು ನಂದು ಅನ್ನೋದು ಇತ್ತು ಅಂತಂದರೆ ಅದು ಕೂಡ ನಮಗೆ ಬಂಧನಕ್ಕೆ ಕಾರಣನೇ. ಈಗ ಒಳ್ಳೆ ಕೆಲಸ ಮಾಡ್ತಾ ಇರ್ತೀವಿ, ಪುಣ್ಯ ಸಿಗುತ್ತೆ, ಪುಣ್ಯದ ಫಲ ಕೂಡ ನಮಗೆ ಸಿಗುತ್ತೆ ತಾನೆ. ಅಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಭಾವನೆ ಇತ್ತು ಅಂತಂದರೆ ಅದಕ್ಕೆ ಪ್ರತಿಫಲ ಅನ್ನೋದು ನಮಗೆ ಬಂದೇ ಬರುತ್ತೆ. ಯಾಕೆ, ಅಲ್ಲಿ ನನಗೆ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಭಾವನೆ ಇರೋದ್ರಿಂದ ಆ ಪ್ರತಿಫಲ ಕೂಡ ನಮ್ಮನ್ನು ಬಂಧನಕ್ಕೆ ಒಳಗಾಗಿಸುತ್ತೆ. ಇದರ ಬಗ್ಗೆ ಭಗವದ್ಗೀತೆಯಲ್ಲೇ 14ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಭಗವಂತ ಸ್ವಯಂ ಹೇಳಿದ್ದಾನೆ. ಯಾವ ಶ್ಲೋಕ ಅಂತಂದರೆ ಅದು ತತ್ರ ಸತ್ವಂ ನಿರ್ಮಲತ್ವ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಹೇಳ್ತಾನೆ ಕೃಷ್ಣ ಅರ್ಜುನನಿಗೆ, ಆ 3 ಗುಣಗಳಲ್ಲಿ ಸತ್ವಗುಣ ಅನ್ನೋದಿದೆಯಲ್ಲ, ಅದು ನಿರ್ಮಲವಾದ ಕಾರಣ ಪ್ರಕಾಶಗೊಳಿಸುವಂಥದ್ದು. ಅಂದರೆ ಈ 2 ಗುಣಗಳಿಗಿಂತ ಆ ಸತ್ವಗುಣ ಅನ್ನೋದು ನಿರ್ಮಲವಾಗಿರುವಂಥದ್ದು, ಆಮೇಲೆ ನಮ್ಮನ್ನು ಪ್ರಕಾಶಗೊಳಿಸುವಂಥದ್ದು, ಮತ್ತು ವಿಕಾರ ರಹಿತವಾಗಿದೆ. ಅದು ವಿಕಾರ ಇಲ್ಲ ಅದರಲ್ಲಿ. ಆದರೆ ಅದು ಸುಖದ ಸಂಬಂಧದಿಂದ ಮತ್ತು ಜ್ಞಾನದ ಸಂಬಂಧದಿಂದ, ಅಂದರೆ ಅದರ ಅಭಿಮಾನ ಇರುತ್ತಲ್ಲ ನಮಗೆ,
ನಾವು ಸತ್ವಗುಣದಲ್ಲಿ ಇರ್ತೀವಿ ಕರೆಕ್ಟು, ಆದರೆ ಅಲ್ಲಿ ಅಭಿಮಾನ, ನಾನು ಮಾಡ್ತಾ ಇದ್ದೀನಿ, ನಾನೇ ಕಾರಣ ಇದಕ್ಕೆ, ನಾನು ನಂದು ಅನ್ನುವಂಥ ಅಭಿಮಾನ ಏನಾದರೂ ಅಲ್ಲಿ ಇತ್ತು ಅಂತಂದರೆ ಆ ಕಾರಣದಿಂದ ಅದು ಕೂಡ ಬಂಧಿಸುತ್ತೆ ನಮ್ಮನ್ನ ಅಂತ ಇಲ್ಲಿ ಹೇಳ್ತಾ ಇರೋದು. ಅದಕ್ಕೆ ನೋಡಿ, ಆಧ್ಯಾತ್ಮಿಕದಲ್ಲಿ ಇದ್ದೀವಿ ಅಂದಿದ ತಕ್ಷಣ ನಾನು ನಾನು ಅನ್ನೋದು ಇದ್ರೆ ಅಲ್ಲಿವರೆಗೂ ನಮಗೆ ಭಗವಂತ ಸಿಗೋದಿಲ್ಲ. ಭಕ್ತರ ಚರಿತ್ರೆಗಳಲ್ಲಿ ಬೇಕಾದಷ್ಟು ಈ ರೀತಿ ನಮಗೆ ಸಿಗುತ್ತೆ. ಅಲ್ಲಿ ದಾಸರಿಗೆ ಗುರುಗಳು ಕೇಳ್ತಾರೆ, ನಾನು ವೈಕುಂಠಕ್ಕೆ ಹೋಗ್ತೀನಾ ಅಂತನ್ಬಿಟ್ಟು. ಆವಾಗ ಅವ್ರು ಏನು ಉತ್ತರ ಕೊಡ್ತಾರೆ, ನಾನು ಹೋದರೆ ಹೋಗ್ತೀನಿ ಅಂತ. ಅಂದ್ರೇನು, ನಾನು ಅನ್ನುವಂಥ ಒಂದು ಅಭಿಮಾನ ನಮ್ಮಲ್ಲಿ ಇರುತ್ತಲ್ಲ, ಅದು ಯಾವಾಗ ಹೋಗುತ್ತೋ ಆಗ ನಾವು ವೈಕುಂಠಕ್ಕೆ ಹೋಗ್ತೀವಿ ಅಂತ. ಅಂದರೆ ಮತ್ತೆ ವಾಪಸ್ ಭಗವಂತನ ಹತ್ರಕ್ಕೆ ಹೋಗ್ತೀವಿ ಅಂತ. ಆ ನಾನು ಅನ್ನುವಂಥ ಅಭಿಮಾನ ಇತ್ತು ಅಂತಂದರೆ ನಾವು ಸತ್ವಗುಣದಲ್ಲಿ ಇದ್ದರೂ ಕೂಡ ನಾವು ಭಗವಂತನ ಹತ್ರಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ನಮ್ಮನ್ನು ಬಂಧಿಸುತ್ತೆ ಇಲ್ಲೇ ಇರೋದಕ್ಕೆ. ಆಯಿತಾ? ಬಂಧನ ಅನ್ನೋದು ಏನು ಅಂತ ಫಸ್ಟು ಸರಿಯಾಗಿ ನಾವು ತಿಳ್ಕೋಬೇಕು. ಯಾವುದರಿಂದ ಮತ್ತು ಯಾವ ರೀತಿ ಅದು ನಮ್ಮನ್ನು ಬಂಧನಕ್ಕೆ ಒಳಗಾಗಿಸುತ್ತೆ ಅದನ್ನು ತಿಳ್ಕೊಬೇಕು ನಾವು. ಅದನ್ನು ಕರೆಕ್ಟಾಗಿ ತಿಳ್ಕೊಂಬಿಟ್ವಿ ಅಂತಂದರೆ ನಾವು ಆವಾಗ ಯಾವ ರೀತಿ ಇರಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅಂದರೆ ಈಗ ನಮಗೆ ಅರ್ಥ ಆಗೋದು ಏನು ಅಂದರೆ, ಸತ್ವಗುಣ ಕೂಡ ಬಂಧನಕ್ಕೆ ಕಾರಣವಾಗುತ್ತೆ ಅಂತ. ಅದಕ್ಕೆ 3 ಗುಣಗಳನ್ನು ಮೀರಿ ಹೋಗಬೇಕು ಅಂತ ಹೇಳೋದು. ತ್ರಿಗುಣಗಳನ್ನು ಮೀರಿ ಹೋದರೆ ಮಾತ್ರ ನಾವು ಬಂಧನದಿಂದ ಬಿಡುಗಡೆಯನ್ನು ಹೊಂದೋದು. ಆಗ ನಾವು ಭಗವಂತನನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದು. ವಸ್ತುತಃ 3 ಗುಣಗಳಿಂದ ಸಂಬಂಧ ಬಿಟ್ಟು ಹೋಗದೆ ಒಬ್ಬ ಸಾಧಕ ಸರ್ವಥಾ ನಿರ್ದೋಷನಾಗೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅವನ ಸ್ಥಿತಿ ಪೂರ್ಣವಾಗಿ ಸಮಭಾವದಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಗುಣಾತೀತದ ಪ್ರಸಂಗದಲ್ಲಿ, ಅಂದರೆ ಗುಣಾತೀತನಾಗಬೇಕು, ಅಂದರೆ ಗುಣಗಳನ್ನು ಮೀರಬೇಕು ಅನ್ನುವಂಥ ಒಂದು ಸಂದರ್ಭದಲ್ಲಿ ಸತ್ವಗುಣವನ್ನು ಕೂಡ ಸದೋಷವಾಗಿ ಹೇಳ್ತಾ ಇರೋದು ಅನುಚಿತ ಅಲ್ಲ. ಕರೆಕ್ಟಾಗೇ ಇದೆ ಅಲ್ಲಿ ಹೇಳ್ತಾ ಇರೋದು. ಸತ್ವಗುಣವನ್ನು ನಾವು ಮೀರಿ ಹೋಗಬೇಕು. ಶುದ್ಧ ಸತ್ವ ಅಂತ ಒಂದಿರುತ್ತೆ, ಆ ಮಟ್ಟಕ್ಕೆ ನಾವು ಹೋಗಬೇಕು. ನೋಡಿದ್ರ, ನಾವಿನ್ನೂ ಎಲ್ಲಿದ್ದೀವಿ ಅನ್ನೋದು ನಮಗೆ ಇವಾಗ ಗೊತ್ತಾಗ್ತಾ ಇದೆಯಾ? ಇನ್ನೂ ನಾವು ತಮೋ ಗುಣವನ್ನೇ ಬಿಡೋಕ್ಕಾಗ್ತಾ ಇಲ್ಲ. ತಮೋ ಗುಣವನ್ನು ಬಿಟ್ಟು, ರಜೋಗುಣವನ್ನು ಬಿಟ್ಟು, ಸತ್ವಗುಣವನ್ನೂ ಬಿಟ್ಟು ನಾವು 3 ಗುಣಗಳಿಂದ ಅತೀತರಾದಾಗ ನಾವು ಶುದ್ಧ ಸತ್ವಕ್ಕೆ ಏರ್ತೀವಿ. ಆ ಒಂದು ಮಟ್ಟಕ್ಕೆ ನಾವು ಬರಬೇಕು ಅಂತಂದರೆ ನಾವು ಎಷ್ಟು ಸಾಧನೆ ಮಾಡಬೇಕು, ಎಷ್ಟು ಕೇಳಬೇಕು, ಇನ್ನೂ ಕೂತ್ಕೊಂಡು ಅದನ್ನು ಎಷ್ಟು ಅರ್ಥ ಮಾಡ್ಕೋಬೇಕು, ಎಷ್ಟು ಪ್ರೀತಿಸ್ಬೇಕು ಭಗವಂತನನ್ನು, ಎಷ್ಟು ಸಮರ್ಪಣೆ ಭಾವ ನಮ್ಮಲ್ಲಿ ಬರಬೇಕು, ಇದೆಲ್ಲ ನಮಗಿವಾಗ ಗೊತ್ತಾಗ್ತಾ ಇದೆ ಅಲ್ವಾ? ಏನು ಯೋಚನೆ ಬೇಡ. ಪ್ರತಿನಿತ್ಯ ನಾವು ಆದಷ್ಟು ಹೊತ್ತು ಭಗವಂತನ ವಿಚಾರಗಳನ್ನ ಕೇಳೋದ್ರಲ್ಲಿ ನಮ್ಮನ್ನು ನಾವು ತೊಡಗಿಸ್ತಾ ಸದಾ ಅವನ ಸ್ಮರಣೆಯಲ್ಲಿ ಮುಳುಗಿದ್ರೆ ಸಾಕು, ಅವನೇ ನಮ್ಮನ್ನು ಈ ಭವದಿಂದ ಪಾರು ಮಾಡ್ತಾನೆ. ಇದನ್ನು ಬೇಕಾದಷ್ಟು ಸರಿ ನಾವು ಕೇಳಿರ್ತೀವಿ ಅಲ್ವಾ? ಅಷ್ಟು ಮಾಡಿದ್ರೆ ಸಾಕು, ಇದರಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.